ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಧನಯ್ಯ ಸರ್. ಊರು ತುಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ. ಇವತ್ತು 5 ಮೇ 2026. ಇವತ್ತಿನಿಂದ ನಾನು ಜೂನ್ 2026ರಂದು ನಡೆಯಲಿರುವ ನೆಟ್ ಪರೀಕ್ಷೆಗೋಸ್ಕರ ತಯಾರಿ ಮಾಡುತ್ತಿರುವ ನಿಮಗೆಲ್ಲರಿಗೂ ಒಂದು ಅಳಿಲು ಸೇವೆ ಮಾಡುವ ಸಲುವಾಗಿ ನಾನು ವಿಡಿಯೋಗಳನ್ನು ಮತ್ತೆ ಪ್ರಾರಂಭ ಮಾಡಿದ್ದೇನೆ. ನನ್ನ ಅನುಭವಗಳು, ನಾನು ನಡೆದ ಬಂದ ದಾರಿ, ನನಗೆ ಸಿಕ್ಕಂತಹ ಒಳ್ಳೆಯ ಅನುಭವಗಳು, ನಾನು ಉಂಡಂತಹ ಕಹಿ ನೋವುಗಳು, ಅವುಗಳನ್ನು ನಿಮ್ಮೆದುರಿಗೆ ನಾನು ಬಿಚ್ಚಿ ಇಡ್ತಾ ಇದ್ದೇನೆ. ನನ್ನ ಅನುಭವಗಳನ್ನು ಕೇಳಿ, ನನ್ನ ಮಾತುಗಳನ್ನು ಕೇಳಿ, ನನ್ನ ಮಾರ್ಗದರ್ಶನವನ್ನ ಪಡೆದುಕೊಂಡು, ಇಲ್ಲಿ ಮಾರ್ಗದರ್ಶನ ಅನ್ನುವ ಪದ ದೊಡ್ಡದಾಗುತ್ತದೆ, ಆದರೆ ನನ್ನ ಜೀವನದ ಪ್ರೇರಣೆಯನ್ನು ಪಡೆದುಕೊಂಡು ಕರ್ನಾಟಕದ ಅನೇಕ ವಿದ್ಯಾರ್ಥಿಗಳು ತಮ್ಮ ಜೀವನಕ್ಕೆ ಬೆಳಕನ್ನ ತಮ್ಮ ಸ್ವಂತ ಜೀವನಕ್ಕೆ ತಾವು ಬೆಳಕನ್ನು ನೀಡುತ್ತಿದ್ದಾರೆ, ಸ್ವಂತ ಜೀವನವನ್ನು ಬೆಳಗಿಸಿಕೊಳ್ಳುತ್ತಿದ್ದಾರೆ, ಸ್ವಂತ ಕುಟುಂಬವನ್ನ ಬೆಳಗಿಸುತ್ತಿದ್ದಾರೆ. ಇಲ್ಲಿ ದಾನಯ್ಯ ಈಸ್ ನಾಟ್ ಇಂಪಾರ್ಟೆಂಟ್. ದಾನಯ್ಯ ಸರ್ಸ್ ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್. ದಾನಯ್ಯ ಸರ್ಸ್ ಡೆಡಿಕೇಶನ್ ಈಸ್ ಇಂಪಾರ್ಟೆಂಟ್. ದಾನಯ್ಯ ಸರ್ಸ್ ಸ್ಟ್ರಾಟಜಿ ಈಸ್ ಇಂಪಾರ್ಟೆಂಟ್. ದಾನಯ್ಯ ಸರ್ಸ್ ಪ್ಲಾನ್ ಈಸ್ ಇಂಪಾರ್ಟೆಂಟ್. ದಾನಯ್ಯ ಸರ್ಸ್ ವಿಷನ್ ಈಸ್ ಇಂಪಾರ್ಟೆಂಟ್. ದಾನಯ್ಯ ಸರ್ಸ್ ಸರ್ಟಿಫಿಕೇಟ್ ಈಸ್ ಇಂಪಾರ್ಟೆಂಟ್. ನನಗೆ ಗೊತ್ತು ನಿಮಗೆಲ್ಲರ ಹತ್ತಿರ ಶಕ್ತಿ ಇದೆ, ಆದರೆ ಆ ಶಕ್ತಿ ಒಳಗೆ ಕುಳಿತಿದೆ. ಆ ಶಕ್ತಿಯನ್ನು ಹೊರಗೆ ತೆಗೆಯುವ ಸಲುವಾಗಿ ನನ್ನ ಜೀವನದ ಕಥೆಗಳನ್ನು ನಿಮ್ಮ ಎದುರಿಗೆ ಹೇಳಿದಾಗ ನಿಮ್ಮ ಹತ್ರ ಒಂದು ಆನೆಯ ಬಲ ಬರುತ್ತಿದೆ. ನನಗೆ ಗೊತ್ತು ನೀವೆಲ್ಲರೂ ಕೆಸೆಟ್ ಪರೀಕ್ಷೆನ ಪ್ರಿಪೇರ್ ಮಾಡ್ತಾ ಇದ್ದೀರಿ. ಈಗ ಸ್ವಲ್ಪ ಗೊಂದಲ ಆಗ್ತದ್ರಿ. ಇಲ್ಲ ಸರ್, ಕರ್ನಾಟಕ ಸರ್ಕಾರದವರು ಪ್ರೈಮರಿ ಸ್ಕೂಲ್ ಟೀಚರ್ ಸಲುವಾಗಿ ಎಕ್ಸಾಮ್ ಕರೀತಾ ಇದ್ದಾರೆ, ಹೈಸ್ಕೂಲ್ ಎಕ್ಸಾಮ್ ಕರೀತಾ ಇದ್ದಾರೆ, ಜೂನಿಯರ್ ಕಾಲೇಜ್ ಕರೆಯುತ್ತಿದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಕರೆಯುತ್ತಿದ್ದಾರೆ, SDA ಕರೆಯುತ್ತಿದ್ದಾರೆ, FDA ಕರೆಯುತ್ತಿದ್ದಾರೆ. ಏನ್ ಮಾಡ್ಬೇಕು ಸರ್ ಅನ್ನೋ ದೊಡ್ಡ ಗೊಂದಲದೊಳಗೆ ನಾವು ಇದ್ದೀವಿ ಸರ್ ಅನ್ನುವ ಮನಸ್ಥಿತಿ ನನಗೂ ಕೂಡ ಅರ್ಥ ಆಗ್ತೈತಿ. ಆದ್ರೆ ನಿಮ್ಗೆಲ್ಲರಿಗೂ ವ್ಯವಸ್ಥಿತವಾಗಿ ಮಾರ್ಗದರ್ಶನ ಮಾಡುವಂತ ದೊಡ್ಡ ಶಕ್ತಿ ನನ್ನ ಹತ್ರ ಕೂಡ ಇಲ್ಲ. ಯು ಹ್ಯಾವ್ ಟು ಟೇಕ್ ಯುವರ್ ಓನ್ ಡಿಸಿಷನ್. ನಿಮ್ಮ ಡಿಸಿಷನ್ ನೀವು ತೆಗೆದುಕೊಳ್ಳಬೇಕು. ಆದ್ರೆ ನಿಮ್ಮ ಡಿಸಿಷನ್ ತೆಗೆದುಕೊಂಡಾಗ ನನಗೆ ತಿಳಿದಂತ ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋದು ಮಾಹಿತಿ ನೆಟ್ ಮತ್ತು ಕೆಸೆಟ್ ಎಕ್ಸಾಮ್ ಬಗ್ಗೆ ಮಾತ್ರ, ಮತ್ತು ಸ್ವಲ್ಪ TET ಬಗ್ಗೆ. ಈಗ ಕರ್ನಾಟಕದಲ್ಲಿ ನಡೆಯುತ್ತಿರುವ ಟೀಚರ್ಸ್ ಸಲುವಾಗಿ ಏನು CET ಎಕ್ಸಾಮ್ ಇದೆ, ಅದರ ಸ್ವಲ್ಪ ಸಿಲೆಬಸ್ ಕೂಡ ನಾನು ನೋಡ್ತಾ ಇದ್ದೀನಿ. PU ಕಾಲೇಜ್ ಸಿಲೆಬಸ್ ನನ್ನ ಹತ್ರ ಇದೆ. ಆದ್ರೆ ಮೊದಲಿನ ಸಿಲೆಬಸ್, 2ನೇ ಬಾರಿ ಸಿಲೆಬಸ್, 3ನೇ ಬಾರಿ ಸಿಲೆಬಸ್ ಪ್ರತಿ ಸಲ ಅವರು ಚೇಂಜ್ ಮಾಡುತ್ತಿದ್ದಾರೆ. ಈಗ ಹೊಸದಾಗಿ ಏನ್ ಸಿಲೆಬಸ್ ಕರೆಯುತ್ತಾನೆ ಅದರ ಮೇಲಿಂದ ನಾನು ನಿಮಗೆ ಮಾರ್ಗದರ್ಶನ ಮಾಡುತ್ತೇನೆ, ಅದರ ಮೇಲಿಂದ ನಾನು ನಿಮಗೆ ನೋಟ್ಸ್ ಅನ್ನು ಕೊಡುತ್ತೇನೆ, ಅದರ ಮೇಲಿಂದ ನಾನು ನಿಮಗೆ ಮಾಹಿತಿಯನ್ನ ನೀಡುತ್ತೇನೆ. PU ಕಾಲೇಜ್ ಲೆಕ್ಚರ್ ಎಕ್ಸಾಮ್ ಸಲುವಾಗಿ ಹಿಂಗ ಹೊಡೆದ್ರ ಗುರಿ ಭಯಂಕರ ಸ್ಟ್ರಾಂಗ್ ಪವರ್ಫುಲ್ ಒಂದು ಅಟಿಟ್ಯೂಡ್ ನನ್ನ ಹತ್ರ ಇದೆ. 2018ರಲ್ಲಿ ಅಸಿಸ್ಟೆಂಟ್ ಇದೇನು PU ಕಾಲೇಜ್ ಲೆಕ್ಚರ್ ಪೋಸ್ಟ್ ಕರೆದಾಗ ನಾನು ರಾಯಚೂರಿಗೆ ಹೋಗಿ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೆ, ವರ್ಕ್ಶಾಪ್. ನಾನು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದು ಎಲ್ಲರೂ ಕೂಡ PU ಕಾಲೇಜ್ ಲೆಕ್ಚರ್ ಆಗಿದ್ದಾರೆ. ಧಾರವಾಡದಲ್ಲಿ ಕೂಡ ನನಗೆ ಕರೆದಿದ್ರು 2018ರೊಳಗನೆ PU ಕಾಲೇಜ್ ಲೆಕ್ಚರ್ ಸಲುವಾಗಿ ಪೋಸ್ಟ್ ಕರೆದಿದ್ರು. ಅವಾಗ ನಾನು ಹೋಗಿ ಇಂಗ್ಲಿಷ್ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ. ಅಟೆಂಡ್ ಮಾಡಿದವರು ಎಲ್ಲರೂ PU ಕಾಲೇಜ್ ಲೆಕ್ಚರ್ ಆಗ್ಯಾರ. ಅಷ್ಟು ಈಗ ನಾಳೆ ಬರಲಿಲ್ಲ, ನಾಳೆ PU ಕಾಲೇಜ್ ಅಸಿಸ್ಟೆಂಟ್, ನಾಳೆ PU ಕಾಲೇಜ್ ಕಾಲ್ಫರ್ ಮಾಡ್ಲಿ, ಅದಕ್ಕೆ ಸಂಬಂಧಪಟ್ಟಾಗ ನಾನು ನಿಮ್ಗೆ ಹೇಳ್ತೀನಿ ರೀ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಈ ಟೀಚಿಂಗ್ ರಿಲೇಟೆಡ್ ಇರುವಂತ ಪೋಸ್ಟ್ಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಇರುತ್ತೇನೆ. ಇವತ್ತು ವಿಡಿಯೋ ಮಾಡೋ ಏನು ವಿಶೇಷ ಏನದ ರೀ ಸರ್,
ನೆಟ್ ಎಕ್ಸಾಮ್ ಬೇಡ ಸರ್, ನೆಟ್ ಎಕ್ಸಾಮ್ ನಮ್ಮ ಕೈಲಿ ಆಗಂಗಿಲ್ಲ ಸರ್, ನೆಟ್ ಎಕ್ಸಾಮ್ ಇಂಗ್ಲೀಷಲ್ಲಿ ಇರ್ತೈತಿ, ನೆಟ್ ಎಕ್ಸಾಮ್ ಅಂದ್ರೆ ಕಬ್ಬಿಣದ ಕಡಲೆ ಇದೆ ಸರ್, ನೆಟ್ ಎಕ್ಸಾಮ್ ನ್ಯಾಷನಲ್ ಲೆವೆಲ್ ಇರ್ತೈತಿ, ನೆಟ್ ಎಕ್ಸಾಮ್ ಯೂನಿವರ್ಸಿಟಿ ಒಳಗೆ ಓದಿದಂಥ ವಿದ್ಯಾರ್ಥಿಗಳೇ ಬರೆಯುತ್ತಾರೆ ಸರ್, ನೆಟ್ ಎಕ್ಸಾಮ್ ಹೈ ಲೆವೆಲ್ ಇಂಗ್ಲೀಷ್ ಇರೋರೇ ನೆಟ್ ಎಕ್ಸಾಮ್ ಬರೆಯುತ್ತಾರೆ ಸರ್ ಅನ್ನುವ ಏನು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಕರಿತೀವಿ, ಮಿಸ್ ಕನ್ಸೆಪ್ಟ್ ನಿಮ್ಮ ತಲೆ ಒಳಗಿತ್ತು. ಆ ಕನ್ಸೆಪ್ಟ್ ಅನ್ನ ಹೊರಗೆ ತೆಗೆದು ಇಲ್ಲಿ ಸಾಧನೆ ಮಾಡಿದಂತ ವಿದ್ಯಾರ್ಥಿಗಳ ಒಂದು ಕತೆ ನಿಮ್ಮ ಸಲುವಾಗಿ ಜಸ್ಟ್ ನಿನ್ನ ನೈಟ್ ನನಗೆ ಮೆಸೇಜ್ ಬಂದಿತ್ತು. ಯಾದಗಿರ್ಲಿಂದ ಸಂಗಮ್ಮ ತಾಯಿದು, ಯಾದಗಿರ್ಲಿಂದ ಇವರು ದಿವ್ಯಾಂಗ ವಿದ್ಯಾರ್ಥಿನಿ, ಇವ್ರ ಬಗ್ಗೆ ಸಾಕಷ್ಟು ಸಲ ವಿಡಿಯೋದೊಳಗೆ ನಾನು ಹೇಳಿನಿ. ಮತ್ತೆ ನಿನ್ನ ನೈಟ್ ಬಂದಿದ್ದು ವಿಡಿಯೋ, ನಿನ್ನ ನೈಟ್ ಅವ್ರು ಮೆಸೇಜ್ ಮಾಡಿದ್ದು ಕೇಳಿ ಮತ್ ಮನುಷ್ಯಾಗ ಬಾಪ್ರಿ ದೇವ್ರು ಎಲ್ಲದನ್ರಿ, ದೇವ್ರು ಅಲ್ಲಿ ಇಲ್ಲಲ್ಲ, ದೇವ್ರು ನಮ್ಮದೊಳಗನೆ ಅದಾನ, ನಿಮ್ಮೊಳಗೆ ದೇವರು ಅದಾರಂತ. ದೇವರಂದ್ರೆ ಕರುಣೆ, ದೇವರಂದ್ರೆ ಸಹಾನುಭೂತಿ, ದೇವರಂದ್ರೆ ಸಹಕಾರ, ದೇವರಂದ್ರೆ ಪ್ರೀತಿ, ದೇವರಂದ್ರೆ ಪ್ರೋತ್ಸಾಹನ, ದೇವರಂದ್ರೆ ಕರುಣೆ, ದೇವರಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಭಾವನೆ, ಇದಕ್ಕೆ ದೇವರಂತ ಹೇಳಿ ಕರಿತೀವಿ. ಆ ದೇವತಾ ಗುಣಗಳು. ಸಂಗಮ್ಮ 3 ವರ್ಷದಿಂದ ನನಗೆ ಪರಿಚಯ ಇರೋರು. ಎರಡೂ ಕಾಲಂತೂ ಇಲ್ಲೇ ಇಲ್ಲ ಅವ್ರಿಗೆ, ಹಿಂಗೆ ಶರೀರ ಎಳೆದು ನಡೀತಿರ್ತಾರೆ. ಇವ್ರ ವಿಡಿಯೋ ನಿಮ್ಗೆ ನಾನು ತೋರ್ಸೇನ್ರಿ. ಈ ಅಮ್ಮ ಮಾತಾಡಿದ್ದು ಯಾದಗಿರ್ಲಿಂದ ದೀಪಾವಳಿ ಟೈಮ್ದೊಳಗೆ ನನಗೆ ಫೋನ್ ಮಾಡಿದ್ರು. ಇಲ್ಲ ಸರ್, ಭಾಳ ಬಡವ್ರು ಇದ್ದೀವಿ ಸರ್, ನನಗೆ ಎರಡೂ ಕಾಲಿಲ್ಲ ಸರ್, ನಾನು ಕೆಸೆಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸರ್. ಅಮ್ಮ ಕೆಸೆಟ್ ಅದಕ್ಕೆ ನೆಟ್ ಎಕ್ಸಾಮ್ ಬರೀರಿ ಅಮ್ಮ ಅಂತಂದೆ. ಸರ್ ನಾನು ಕನ್ನಡ ಲಿಟ್ರೇಚರ್, ಆಯ್ತಮ್ಮ ನಾನು ಬರೆದಿದ್ದು ಬುಕ್ ನಿನಗೆ ಕೊಡ್ತೀನಿ, ಇದನ್ನು ಓದು, ಪೇಪರ್ 1 ಸಲುವಾಗಿ ಇದನ್ನು ಓದು. ಇಲ್ಲ ಸರ್, ದುಡ್ಡುದು ಬಹಳ ಪರಿಸ್ಥಿತಿ, ನೀನು ಓದ ತಂಗಿ, ತಗೋ 2 ಬುಕ್ ಅನ್ನ ತಗೊಂಡು ಓದು ನೀನು ಅಂತೇಳಿ. ಆ ಅಮ್ಮ ಎರಡೂ ಕಾಲು ಇರ್ಲಾರ್ದು ನೋಡ್ರಿ, ಎರಡೂ ಕಾಲು ಇಲ್ಲಂದ್ರೆ ಅದ್ರ ಬೆನಿಫಿಟ್ ಆಗಿ ತಗೊಂಡು ಕುತ್ತಲ್ಲಿ ಓದಿ 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 ಕೆಸೆಟ್ ಪರೀಕ್ಷೆ ಪಾಸ್ ಆದ್ರು, ನೆಟ್ ಎಕ್ಸಾಮ್ ಅನ್ನು ಪರೀಕ್ಷೆ ಪಾಸ್ ಮಾಡಿದ್ರು, 2 ಬಾರಿ ಡಬಲ್ JRF ಅನ್ನ ಪಡೆದ್ರು, ಮೊನ್ನೆ TET ಪರೀಕ್ಷೆ ಕೂಡ ಪಾಸ್ ಮಾಡಿದ್ರು. ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿ ಇಲ್ಲಿ ಗುಲ್ಬರ್ಗದಲ್ಲಿ ಇರುವಂತ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದೊಳಗೆ ಕನ್ನಡ ಡಿಪಾರ್ಟ್ಮೆಂಟ್ದಲ್ಲಿ PhD ಅಡ್ಮಿಷನ್ ಕೂಡ ಈ ತಂಗಿಗೆ ಸಿಕ್ಕಿದೆ. ಈಗ PhD ಮಾಡುತ್ತಿದ್ದಾರೆ. ನಿನ್ನೆ ಯೂನಿವರ್ಸಿಟಿ UGC ಕಡೆಯಿಂದ ಸ್ಕಾಲರ್ಶಿಪ್ ಮಂಜೂರಾಗಿ ಅಮ್ಮನ ಅಕೌಂಟಿಗೆ ಅಮೌಂಟ್ ಬಂದಿದೆ. ಸರ್, ನನಗೆ JRF ದಿಂದ ಹಣ ಬಂದಿದೆ ಸರ್ ಅಂತ ಹೇಳಿ. ಅದೇ ಸಮಯದೊಳಗೆ ನಿನ್ನೆ ಮೆಸೇಜ್ ಏನಂದಿದ್ರು, ಸರ್ ನಮ್ಮ ಅಪ್ಪಾಜಿಗೆ ಆರಾಮಿಲ್ಲ ಸರ್, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್, ನಾನು ಹಾಸ್ಪಿಟಲ್ ಒಳಗೆ ಇದ್ದೀನಿ ಸರ್, ನಮ್ಮ ಅಪ್ಪಗೆ ಹೀಗೆ ಆಗಿದೆ ಅಂತೇಳಿ ನೋವನ್ನು ಹೇಳ್ಕೊಂಡ್ರು. ಆ ನೋವು ಹೇಳಿದ ಮೇಲೆ ನನಗೆ ಭಾಳ ಇಲ್ಲಮ್ಮ ಆಗ್ತದ, ತಂದೆಯವ್ರಿಗೆ ಏನು ಆಗಂಗಿಲ್ಲ, ಕಡಿಮೆ ಆಗ್ತದ, ಸ್ವಲ್ಪ ವೇಟ್ ಮಾಡಮ್ಮ, ಎಲ್ಲನೂ ಒಳ್ಳೇದಾಗ್ತದೆ, ನೀನೇನೋ ಧೈರ್ಯದಿಂದ ಇರಬೇಕು, ದೊಡ್ಡ ಸಾಧನೆ ಮಾಡಿದವ್ರಿದ್ರಿ, ಹೆದರಬೇಡ್ರಿ ತಂಗಿ ಅನ್ನೋದ್ರೊಳಗೆ ಹಾಸ್ಪಿಟಲ್ದೊಳಗಿರುವ ತಂಗಿ ತಂದೆಯವರ ಹಾರ್ಟ್ ಅಟ್ಯಾಕ್ ಪರಿಸ್ಥಿತಿದೊಳಗೆ ತಂದೆಗೆ ಎಲ್ಲ ಅಡ್ಮಿಟ್ ಮಾಡಿ ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ವ್ಯವಸ್ಥಿತ ಆಗಿದೆ ಸರ್, ಡಿಸ್ಚಾರ್ಜ್ ಕೊಡೋರಿದ್ದಾರೆ ಸರ್ ಅನ್ಕೊಂತ ಕೊನೆಗೆ ಒಂದು ಮಾತು ಹೇಳ್ತಾರೆ, ಸರ್ ನನಗೆ JRF ಅಮೌಂಟ್ ಬಂದಿದೆ ಸರ್ ಇವತ್ತು, ಸರ್ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡ್ರಿ, ನೀವು ಸಂಗೀತ ಮೇಡಮ್, ಸಮರ್ಥ, ಶಾಂತಲಕ್ಷ್ಮಿ, ನೀವೆಲ್ಲರೂ ಹೊಸ ಬಟ್ಟೆ ತಗೋಬೇಕು ಸರ್ ನಾನು ನಿಮಗೆ ಅಮೌಂಟ್ ಕಳಿಸ್ತೀನಿ ಸರ್, ಇದು ಒಂದು ನನ್ನ ಉಡುಗೊರೆ ಇದೆ ಸರ್, ಪ್ಲೀಸ್ ತಗೋಡ್ರಿ ಸರ್ ಅಂತೇಳಿ. ಅಮ್ಮ ತಂಗಿ, ನೀನು ವಯಸ್ಸಿಗೆ ಭಾಳ ಚಿಕ್ಕವರಿದ್ರು ಕೂಡ ನಿಮ್ಮ ಹತ್ರ ದೇವತಾ ಗುಣಧರ್ಮ ಇದೆ. ಆ ದೇವತಾ ಗುಣಕ್ಕೆ ನಿಮ್ಮ ಪಾದಿಗೆ ನಾನು ಇಲ್ಲಿಂದನೇ ತಲೆಬಾಗಿ ನಮಸ್ಕಾರ ಮಾಡುತ್ತೇನೆ. ತಂಗಿ, ನೀನು ಹೇಳ್ದಲ್ಲ, ಇಷ್ಟೇ ಮಾತು ಸಾಕು. ಇಲ್ಲ ಸರ್, ನೀವು ತಗೋಬೇಕು, ಆಯ್ತು, ಕೊಟ್ಟದಕ್ಕಿಂತ ಜಾಸ್ತಿನೇ ಅಮ್ಮ. ಅದಕ್ಕೆ ಗಾದೆ ಮಾತು ಐತಿ ನೋಡ್ರಿ, ತಿಂದ ಮನೆಯ ತಟ್ಟೆಗೆ ತುಪ್ಪ ಹಾಕಬೇಕು, ತಿಂದ ಮನೆಯ ತಟ್ಟೆಗೆ ತುಪ್ಪ ಹಾಕಬೇಕಂತೇಳಿ ಗಾದೆ ಮಾತು ಐತಿ. ಉಪಕಾರ ಮಾಡಿದವರನ್ನು ಮರೆಯಬೇಡ ಅನ್ನುವ ಶರಣರು ಹೇಳಿದ ನುಡಿ. ಎರಡೂ ಕಾಲಿಲ್ಲರ ತಂಗಿ ನಿನ್ನೆ ಮೆಸೇಜ್ ಮಾಡಿದಾಗ ಎಷ್ಟು ಮನುಷ್ಯಗೆ ನಮ್ಗೆ ಭಾಳ ಫೀಲ್ ಆಗ್ಯದಪ್ಪ. ಆ ಸಂಗೀತಂದು ಸಂಗಮ್ಮ ಹಂಗೆ ಹೇಳಿದ್ಮೇಲೆ ಏನ್ ಭಾರಿ ಏನ್ರಿ ಸರ್ ಅನ್ನೋರು ಅಂತಿರ್ತಾರೆ. ಆದ್ರೆ ಅದು ಭಾರಿ ಸುಮಾರ ಅದು ಆಮೇಲೆ ಚರ್ಚೆ, ಅದು ಮುಂದಿನ ವಿಷಯ ರೀ. ಆದ್ರೆ ಸಂಗಮ್ಮ ಅಂದ್ರೆ ಏನೂ ಇರ್ಲಾರ್ದು ಸಂಗಮ್ಮ ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಲಿಕ್ಕೆ ಹೊರಟರಲ್ರಿ, PhD ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಕಡೆಯಿಂದ ಈಗ ಅವ್ರಿಗೆ ಸ್ಕಾಲರ್ಶಿಪ್ ನೆಟ್ ಆಗಂಗಿಲ್ಲ ಅನ್ನೋರು ನೆಟ್ ಪಾಸ್ ಆದರು, TET ಪಾಸ್ ಆದರು, ಮತ್ತೆ ಡಬಲ್ JRF ಮಾಡ್ಕೊಂಡ್ರು. ಏನ್ ಬೇಕ್ರಿ, ಏನ್ ಬೇಕು ಹೇಳ್ರಿ.
ಸಂಗಮಂದು ನಿನ್ನೆ ಬಂದದ್ರಿ. ನಿನ್ನೆ ಮೆಸೇಜ್, ನಿನ್ನೆ ಯಾರಿಗೆ ಮೆಸೇಜ್ ಮಾಡ್ರಿ? ನಮ್ಮ ಮೇಡಮ್ಗೆ ಮಾಡ್ರಿ ಮೆಸೇಜ್. ನೀವು ತೋರಿಸೋದ್ರಿ ನೋಡ್ರಿ, ಹಿಂಗೆ ರಾತ್ರಿ 10:10ವರೆಗೆ ಮೆಸೇಜ್ ಮಾಡ್ಯಾರ ನೋಡ್ರಿ. ಯಾರು ನೋಡ್ರಿ ಅನ್ನೋ ತಕ್ಷಣ ನೋಡ್ತೇನೆ ನಾನು. ಸಂಗಮ ಇದು. ಸಂಗಮ, ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ನೀವು ಇನ್ನೂ ಬೆಳೀತಾ ಹೋಗ್ರಿ. ಅಸಿಸ್ಟೆಂಟ್ ಪ್ರೊಫೆಸರ್ ಆದಮೇಲೆ ನೀವು ಖಂಡಿತ ನಮ್ಗೆ ಬಟ್ಟೆ ಯಾರು ತಗೊಂಡ್ ಬರ್ರಿ. ಅವಾಗ ಖುಷಿಯಿಂದ ತಗೋತೀನಿ, ಈಗ ಬೇಡಮ್ಮ. ಏ ಏ ಸಂಗೀತಂದು ಮೆಸೇಜ್ ಎಲ್ಲದ ಏನ? ಏ ಸಂಗೀತ ಏನ? ಭಾಳ ನಂಬರ್ ಭಾಳ ಅದಾವ್ರಿ ಎಲ್ಲ. ಏನ ಹುಚ್ಚದ ಏನ? ಏ ಕಿವುಡೇಶ್ವರಿ, ಕಿವುಡಮ್ಮ, ಸಂಗೀತ ನಂಬರ್ ಇಲ್ಲದ? ನಮಗೆ ವಿಡಿಯೋ ಮಾಡಕ್ಕೆ ಹಿಂಗೆ ತಲೆ ತಾಪಾಗನ, ನನಗೆ ತಲೆನೇ ಹೇಳ್ತದ ನನಗೆ. ಎಲ್ಲ ಅಡ್ವಾನ್ಸ್ ಮಾಡಿಬಿಡ್ಬೇಕು ಎಲ್ಲ. ತಲೆ ನಿಮಗೆ ಅದು ಹುಡುಕ್ಯಾಡನ್ನ ನಾನು ತೋರಿಸ್ತೇನೆ ರೀ. ಹುಡುಕ್ಯಾಡನ್ನ ನಾ ತೋರಿಸ್ತೀನಿ ನಿಮ್ಗೆ. ನಿಮ್ಮ ಹುಡುಕ್ಯಾಡನ್ನ ತೋರಿಸ್ತೇನೆ ರೀ. ಆಮೇಲೆ ಇವರು ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕದವರು ಪ್ರೊಫೆಸರ್ ಲಕ್ಷ್ಮಣ ಸರ್ ಅಂತೇಳಿ, ಇವರು KCET ಪ್ರಿಪೇರ್ ಮಾಡ್ತಾ ಇದ್ರು. ಆದ್ರೆ ಇಂಗ್ಲಿಷ್ ಲಿಟ್ರೇಚರ್ದೊಳಗೆ ನೆಟ್ ಎಕ್ಸಾಮ್ ಮೊನ್ನೆ ಡಿಸೆಂಬರ್ದೊಳಗೆ ಪರೀಕ್ಷೆ ಪಾಸ್ ಆದ್ರು. ಸರ ನೆಟ್ ಆಗಂಗಿಲ್ಲ ಅಂತೇಳಿ ಕೂತ್ರ, ನೆಟ್ಟೇ ಸಿಕ್ತಲ್ರಿ ಸರ್. ನನಗೆ ಗಾಬರಾಗಿನ್ರಿ ಸರ್. ನಾನು ನೆಟ್ ಪಾಸ್ ಆಗಿದ ತಕ್ಷಣ ನಾನ್ ನೆಟ್ ಪಾಸ್ ಆದೆ ಸರ. ಯಪ್ಪೋ 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 ಯಪ್ಪ 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 ನೆಟ್ ಪಾಸ್ ಆಯ್ತು ನೋಡ್ರಿ ಸರ್ ಅಂತೇಳಿ ಎಷ್ಟು ಖುಷಿಯಿಂದ ಅವರು ಮೆಸೇಜ್ ಮಾಡಿದ್ರು. ಸರ್ ನಿಮ್ಮ ಬುಕ್ ನನಗೆ ಭಾಳ ಹೆಲ್ಪ್ ಆಯ್ತು ಸರ್, ನಿಮ್ಮ ವಿಡಿಯೋ ಅಂತೂ ಅದ್ಭುತ ಸರ್. ನೀವು ಯಾರು ಏನೇ ಅಲ್ಲ ಸರ್, ನೀವು ಒಂದು ಸ್ವಲ್ಪನೂ ತಲೆ ಕೆಡಿಸ್ಕೋಕ್ ಹೋಗ್ಬೇಡ್ರಿ. ಹೊಡೆದ್ರೆ ಹೆಂಗೆ ಹೊಡೀರಿ. ನಮ್ಮ ಯಾರು ಗೋಕಾಕ್ ಫಾಲ್ಸ್ ಅದು ಒಯ್ದು ಯಾವ ಏನಂದ್ರೆ ಹೇಳಿ ಸರ್, ಎಳದ್ ಒಯ್ದು ಗೋಕಾಕ್ ಫಾಲ್ಸ್ ಅದು ಒಯ್ದು ಹೋಗಿತೇನೆ. ಲಕ್ಷ್ಮಣ್ ಸರ್ ಗ್ರೇಟ್, ತುಂಬ ಹೃದಯದ ಅಭಿನಂದನೆಗಳು. ಈ ಹುಡುಗಂತೂ ಎಷ್ಟು, ಅವನ ಮುಖದ ಮೇಲೆ ಎಷ್ಟು ವಿನಯ ಐತಿ. ಈ ಹುಡುಗ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಹೆಸರು ಇಟ್ಟವರೆಲ್ಲ ಹಿಂಗೆ ಇದ್ದಾರೇನು? ಅಷ್ಟು ಪುನೀತ್ ಸರ್ ಅವರು ದಾವಣಗೆರೆದವರು. ದಾವಣಗೆರೆ ಯೂನಿವರ್ಸಿಟಿ ಒಳಗೆ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಕನ್ನಡ ಲಿಟ್ರೇಚರ್ನ ಓದ್ತಾ ಇರೋರು. ಈಗ 4th ಸೆಮಿಸ್ಟರ್ದೊಳಗಿರುವ ವಿದ್ಯಾರ್ಥಿ. ಫಸ್ಟ್ ಅಟೆಂಪ್ಟ್ದೊಳಗೆ ಮೊನ್ನೆ KCET ಪರೀಕ್ಷೆ ಪಾಸ್ ಆದ್ರು, ಮತ್ತು ಫಸ್ಟ್ ಅಟೆಂಪ್ಟ್ದೊಳಗೆ ನೆಟ್ ಪರೀಕ್ಷೆ ಪಾಸ್ ಆದ್ರು. ಈಗ ನಾಳೆ ಜೂನ್ದೊಳಗೆ ನೆಟ್ ಎಕ್ಸಾಮ್ ಬರೆಯೋರು ಅದಾರ್ರಿ ಸರ್. ಈ ಬಾರಿ ನಾನು JRF ಮಾಡ್ಕೋತೀನಿ ಸರ್. ಮತ್ತೆ ನಿಮ್ಮ ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ ಸರ್, ಮಾಡೇ ತೋರಿಸ್ತೀನಿ ಸರ್ ಅಂತೇಳಿ ಪುನೀತ್ ಅವರು ಮೆಸೇಜ್ ಮಾಡಿದ್ರು. ಪುನೀತ್ ಅವರು, ಇವ್ರು ನಮ್ಮ ಪುನೀತ್ ಸರ್ ಅವರು, ಇವರು ಪುನೀತ್ ದಾವಣಗೆರೆ ಯೂನಿವರ್ಸಿಟಿದವರು. ಇವರು ನಿನ್ನೆ ಮೆಸೇಜ್ ಮಾಡ್ಯಾರ ನೋಡ್ರಿ. ನಿಮ್ಮ ಪುಸ್ತಕಗಳ ಸಹಾಯದಿಂದ ನನಗೆ ನೆಟ್ ಪಾಸ್ ಆಯಿತು, ಅದರ ಸರ್ಟಿಫಿಕೇಟ್ ಬಂತು ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್. ದಾವಣಗೆರೆ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ 4ನೇ ಸೆಮಿಸ್ಟರ್ ವಿದ್ಯಾರ್ಥಿ. ಈ ಬಾರಿ ನೆಟ್ ಪರೀಕ್ಷೆಯಲ್ಲಿ JRF ಪರೀಕ್ಷೆ ಪಾಸ್ ಮಾಡಲು ನಿಮ್ಮ ಪುಸ್ತಕಗಳು ಸಹಾಯ ಆಗುತ್ತವೆ. ಥ್ಯಾಂಕ್ ಯು ಸರ್ ಅಂತೇಳಿ. ಪುನೀತ್ 100% ನೀವು ನೆಟ್ ಮತ್ತು JRF ಕೂಡ ಆಗುತ್ತೀರಿ ಅನ್ನುವ ಬಲವಾದ ನಂಬಿಕೆ ನನಗಿದೆ. ನನ್ನ ಶುಭಾಶಯ ನಿಮ್ಮ ಜೊತೆಗಿದೆ. ನೀವು ಗ್ರೇಟ್. ಸಂಗಮಂತೂ ಗ್ರೇಟೆಸ್ಟ್. ಲಕ್ಷ್ಮಣ್ ಸರ್ ನೀವು ಕೂಡ ಗ್ರೇಟ್. ವಿಡಿಯೋ ನೋಡೋರು ನೀವು ಕೂಡ ಗ್ರೇಟ್. ಯಾಕೆ ಗ್ರೇಟ್ ಗೊತ್ತದ್ರಿ? ಈ ಹುಚ್ಚುಚ್ಚು ದಾನಯ್ಯ ಸರ್ದು ವಿಡಿಯೋ ನೋಡ್ತಾ ಇದ್ದೀರಿ, ಇದು ನಿರ್ಣಯ ನೀವು ತೆಗೆದುಕೊಂಡಿದ್ದೀರಿ ಅಂದ್ರೆ ನೀವು ಗ್ರೇಟ್. ತಮ್ಮ ಇಷ್ಟು ವಿಡಿಯೋ ಮಾಡಿ ನಿಮ್ಗೆ ಬಿಟ್ಟಿನಲ್ಲೋ, ಕಳೆದ 3 ವರ್ಷಗಳಿಂದ ವಿಡಿಯೋ ಮಾಡ್ಕೊಂತಿದ್ದೀನಿ ನಾನು. ಎಷ್ಟು ಬೇಕಷ್ಟು ವಿಡಿಯೋಗಳು ಈಗ ಆಲ್ರೆಡಿ ಐತೆ, ಅಪ್ಲೋಡ್ ಮಾಡಿದ್ದೆ. ನೋಡಿ ಈಗ ನಮ್ಮ ನಿಂಗರಾಜ್ ಸರ್ ಇಲ್ಲೇ ಆಳಂದದವ್ರು ಅಂದ್ರು, ದಾನಯ್ಯ ಸರ್ ಇಷ್ಟು ವಿಡಿಯೋ ಮಾಡಿರಲ್ಲ, ನೋಡ್ಲಿಕ್ಕೆ ಟೈಮೇ ಇಲ್ರಿ ಸರ್ ಅಂದ್ರು. ಅವ್ರಂದ್ರು ಎಷ್ಟು ವಿಡಿಯೋ ಮಾಡಿರಿ ಸರ್, ಯಾವುದು ನೋಡ್ಲಿ ಯಾವುದು ಬಿಡ್ಲಿ, ನಾನು ಅಷ್ಟು ವಿಡಿಯೋ ಮಾಡಿರಿ ಸರ್. ನನಗೆ ಬಿಡ್ರಿ, ಇಲ್ಲಿ ಎಷ್ಟೋ ಹುಡುಗರಿಗೆ
ವಿಡಿಯೋ ನೋಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಇದ್ದಾರೆ ಸರ್. ಹ್ಯಾನ್ ಮಾಡೋದು ಅಂದ್ರೆ ಏನ್ ಮಾಡೋದು, ನಾರು ಏನು ಹೇಳ್ರಿ ನಿಮ್ಗೆ ಗೊತ್ತಂದೆ. ಸೊ ಪ್ಲೀಸ್, ಆಲ್ರೆಡಿ ಎವ್ರಿಥಿಂಗ್ ಈಸ್ ದೇರ್, ಎಲ್ಲನೇ ನಾನು ಹೇಳಿದ್ದೈತಿ. ಹಿಂಗಾಗಿ ಇನ್ನು 50 ದಿವಸ, ಈ ಉಳಿದ 40 ದಿವಸ, 45 ಡೇಸ್ ಐತಿ. 45 ಡೇಸ್ದೊಳಗೆ ನಾನು ಬರೆದಿದ್ದು ಬುಕ್. ಪ್ಲೀಸ್ ನೀವೆಲ್ಲ ಇಂಗ್ಲಿಷ್ ಮೀಡಿಯಮ್ದವರು ಈ ಬುಕ್ ಅನ್ನ ತಗೋಡ್ರಿ. ಇದು ಎಷ್ಟು ರೀ, ಸಣ್ಣ ಎಷ್ಟು ಐತಿ ನೋಡ್ರಿ ಬುಕ್. ಇಟ್ಟಿದೆ, ಸಣ್ಣ ಬಾಳಿಕೆ ಐತಿ, ಸಣ್ಣ ಬಾಳಿಕೆ ಅಲ್ರಿ, ಸಣ್ಣ ಮೆಣಸಿನ್ಕಾಯಿ ಐತಿ, ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟು ಚಿಕ್ಕ ಐತಿ, ಇಷ್ಟು ಹೊಡೆದ್ರೆ ಮುಗಿದೇ ಹೋಯ್ತು. ಇದ್ರ ಜೊತೆಗೆ ಇವು 2 ಪ್ರಾಕ್ಟೀಸ್ ಅಂತೇಳಿ ಕರಿತೀವಿ, ಮಾಕ್ ಟೆಸ್ಟ್ ಅಂತೇಳಿ ಕರಿತೀವಿ. ಈ 2 ಕ್ವಶನ್ ಬ್ಯಾಂಕ್ ಅನ್ನ ಪ್ರಾಕ್ಟೀಸ್ ಸಲುವಾಗಿ ಯೂಸ್ ಮಾಡ್ರಿ. ಇವು 3 ಬುಕ್ ಪೇಪರ್ 1 ಸಲುವಾಗಿ. ಆಮೇಲೆ ಇದು ಕನ್ನಡ ಮೀಡಿಯಂ ಓದುವಂತ ವಿದ್ಯಾರ್ಥಿಗಳು, ಇದು ಹೊಸದಾಗಿ ನಿನ್ನೆ ರಿಲೀಸ್ ಮಾಡಿದಂತ ಬುಕ್. ಈ ಬುಕ್ ಅನ್ನ ತಾವೆಲ್ಲರೂ ತೆಗೆದುಕೊಳ್ಬೇಕು. ಇದು ಸಂಪುಟ 4 ಬುಕ್ ಅದಾವ್ರಿ, 1 2 3 4. ಇವು 4 ಬುಕ್ದ ಆನ್ಸರ್ ಕೀ ಈಗ ರೆಡಿ ಮಾಡಿದ್ದೀನಿ ನೋಡ್ರಿ. ಕಳೆದ 20 ದಿವಸ ಹಗಲ ರಾತ್ರಿ ಶಾಲೆ ಡ್ಯೂಟಿ, ಜನಗಣತಿ ಡ್ಯೂಟಿ, ಆಮೇಲೆ ಇದು ಬುಕ್ದ ಆನ್ಸರ್ ಕೀ ಮಾಡೋ ಕೆಲಸ ಮಾಡ್ಕೊಂತ 4 ಬುಕ್ದ ಆನ್ಸರ್ ಕೀ ಇವಾಗ ರೆಡಿ ಮಾಡಿದ್ದೀನಿ. PDF ಫೈಲ್ ನಿಮಗೆ ಕೊಡ್ತೀನಿ. ಇದನ್ನು ನೀವು ಸ್ವತಃ PDF ಫೈಲ್ದೊಳಗಿಂದ ಆನ್ಸರ್ ಕೀ ನೋಡಿ ಬುಕ್ದೊಳಗೆ ಟಿಕ್ ಮಾರ್ಕ್ ಮಾಡ್ಕೋಬೇಕ್ರಿ. ಈ ಬುಕ್ ಅನ್ನ ಓದ್ರಿ ನೀವು. ಈ ಬುಕ್ ಇದು ಒಂದೇ ಬುಕ್ ಓದಿದ್ರೆ ಆಗ್ತದೇನ್ರಿ? ಇದನ್ನು ಓದ್ರಿ. ಯಾಕಂದ್ರೆ ನೆಟ್ ಎಕ್ಸಾಮ್ ಬರಿತಾ ಇದ್ರಿ. ನೆಟ್ ಎಕ್ಸಾಮ್ ಬರೆದ್ರೆ ನಿಮಗೆ GRF ಆಗ್ತೈತಿ. GRF ಐತಂದ್ರೆ ಒಂದು 50,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದು ಬೀಳ್ತೈತಿ. 50,000 ಸಲುವಾಗಿ ನೀವು ಇಷ್ಟೆಲ್ಲ 50,000 ರೂಪಾಯಿ ಬೇಡನ್ರಿ. ಓದುವಾಗ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿ ಓದ್ಬೇಕಲ್ಲೋ ಅವಾಗ ರಿಸಲ್ಟ್ ಬರೋದು. ಎಲ್ಲವನ್ನೇ ಬಿಡ್ಬೇಕು ನೀವು, ಎಲ್ಲಾ ತ್ಯಾಗ ಮಾಡ್ರಿ. ಒಂದು ಸ್ವಲ್ಪ ಪರೀಕ್ಷೆಗೋಸ್ಕರ, ನಿಮ್ಮ ಬಾಳಿಗೋಸ್ಕರ, ನಿಮ್ಮ ಬಾಳಿನ ದಾರಿಗೋಸ್ಕರ ಈ ಬುಕ್ಗಳನ್ನ ಖರೀದಿ ಮಾಡ್ರಿ. ಇದು ಬುಕ್ ಪ್ರಿಪರೇಷನ್ ಮಾಡುವಾಗ, ಬುಕ್ ರೆಡಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಿದ್ದೀನಿ ಗೊತ್ತದ್ರಿ ನನಗೆ. ನಾನು ಕಷ್ಟಪಡೋದು ಉದ್ದೇಶ ನಿಮ್ಮಂತರು ಬಹಳ ಬೆಳಗಲಿ ಅಂತೇಳಿ. ನೀವು ಬುಕ್ಕಿಗೆ ದುಡ್ಡು ಇಲ್ಲ ಅನ್ಕೋತ ಕೂತ್ರೆ ಇಲ್ಲ ಅನ್ನೋ ಪದನೇ ಬರಬಾರ್ದ್ರಿ. ಇವತ್ತು ನಮ್ಮ ಸ್ಕೂಲ್ ಒಳಗೆ ಒಬ್ರು ಮೇಡಮ್ ಬಂದಿದ್ರು. ಒಬ್ಬ ಹೆಣ್ಮಗಳು, ಅಬ್ಬ ಅಲ್ಲೇ ಆ ತಂಗಿ ಕಾಲಿಗೆ ಅಲ್ಲಿದೆ ದೀರ್ಘದಂಡ ನಮಸ್ಕಾರ ಮಾಡ್ಬೇಕು. ನಮ್ಮ ಉಪ ಹೆಡ್ ಮಾಸ್ಟರ್, ನಮ್ಮ ಸೂಪರ್ವೈಸರ್ ಮೇಡಮ್, ಅವ್ರಿಬ್ಬರು ಜನ ನನ್ನ ಕರೆದ್ರು, ದನಯ್ಯ ಇಲ್ಬಾ ಅಂತಂದ್ರು. ಅಲ್ಲಿ ಒಬ್ರು ಹೆಣ್ಮಗಳು ಬಂದಳ. ಮನಿಗೆ ಎಲ್ಲರೂ ಮನಿಗೆ ಹೋಗಿ ಬಾಂಡೆ ತಿಕ್ತಾಳಂತ, ಬಟ್ಟೆ ಒಗಿತಾಳಂತ. ಅವಳು 5 ಜನ ಮಕ್ಳು ಅದಾರೆ, 5 ಜನ ಮಕ್ಳು, ಹೆಣ್ಮಕ್ಳು 5 ಜನ ಹೆಣ್ಮಕ್ಳು ತಗೊಂಡು ಇಲ್ಲಿ ಸ್ಕೂಲಿಗೆ ಬಂದಾಳ ಅಡ್ಮಿಷನ್ ತಗೊಳ್ಳೋದಂತ. ಆ ಅಮ್ಮಗೆ ನೀನು ಪ್ರಶ್ನೆ ಕೇಳಂತ. ಸರ್ ನಾ ಏನು ಪ್ರಶ್ನೆ ಕೇಳಿ? ದನ ಇಲ್ಲಿ ತನಕ ನಾನು ಪ್ರಶ್ನೆ ಕೇಳಿ ಹುಚ್ಚ ಹಿಡ್ದೈತಿ ನನಗೆ, ಅದಕ್ಕೆ ನೀನು ಕರೆದಿನಿ ಇಲ್ಲಿ ನೋಡಂತೇಳಿ. ಏನಾಗಿದ್ರಿ ಸರ್? 5 ಜನ ಹೆಣ್ಮಕ್ಳು, 4ನೇ ಹುಡುಗಿ 6ನೆತ್ತಿ, 8ನೆತ್ತಿ, ಒಂದು ಹುಡುಗಿ 10ನೆತ್ತಿ ಐತಿ. ಹಿಂಗ 5 ಜನ ಹೆಣ್ಮಕ್ಳು, 5 ಜನ ಹೆಣ್ಮಕ್ಳು ಅಡ್ಮಿಷನ್ ನಮ್ಮ ಸ್ಕೂಲ್ ಒಳಗೆ ತಗೊಳಕ್ ಬಂದಾರ್ರಿ. ವಿಶೇಷ ಏನ್ ಸರ್? ದನಯ್ಯ ಇದು ಏನ್ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡ್ತಾರೋ ಇವರು. ಆದ್ರೆ ಅಮ್ಮದ ಬಳಿ ಎಷ್ಟು ಛಲ ನೋಡು. ಮತ್ತವ್ರ ಮನೆಯೊಳಗೆ ಬಾಂಡೆ ಮಾಡೋ ಹುಡುಗಿ ಅಂದ್ರೆ ಬಾಂಡೆ ತಿಕ್ಕ ಈ ಹೆಣ್ಮಗಳು ಆ 5 ಜನರಿಗೆ ಏನೇ ಫೀ ಇದ್ರು ನಾವು ಫೀ ಕೊಡ್ತೀವಿ. ಫೀ ಅಂದ್ರೆ ಭಾಳ ಜಾಸ್ತಿ ಅಲ್ಲ, ಸ್ವಲ್ಪ ಡಿಜಿಟಲ್ ಕ್ಲಾಸು ಸ್ವಲ್ಪ ಫೀ ತಗೊಂತೀವಿ ಅಂತಂದ್ರು. ಕೊಡ್ತೀನಿ ಅಂತಂದ್ರು. ಆದ್ರೆ ಪ್ರಶ್ನೆ ಕೇಳಿದ ತಕ್ಷಣ ಏನು ಪ್ರಶ್ನೆ ಕೇಳೋದಮ್ಮ? ಈಗ 6ನೇ ಕ್ಲಾಸದ ಹುಡುಗಿ ಅಡ್ಮಿಷನ್ ತಗೊಳ್ಳುವಾಗ ಆ ಹುಡುಗಿಗೆ ನನಗೆ, ಅಮ್ಮ ನಿನ್ಗೆ ಎಲ್ತಾನ ಟೇಬಲ್ಸ್ ಬರ್ತೈತಂದೆ, ಕನ್ನಡದ ಟೇಬಲ್ಸ್ ಹೇಳ್ತಾರೆ ಸರ್. 40 ತನ ಟೇಬಲ್ಸ್ ಹೊಡೆದ್ರು. ಹಿಂಗೆ ತಗೊಂಡು ನಾನೇ ಹಿಂಗೆ ಹೊಡ್ಕೊಂಡಿದ್ದು ಜಾಡ್. 40 ತನ 40 ಟೇಬಲ್ಸ್ ಅಮ್ಮ ಇರೋದೇ ಅಂಕಲಿಪಿದೊಳಗ 30 ತನ ಟೇಬಲ್. 40 ತನ ನೀನು ಹೇಗೆ ಮಾಡಿದ್ದಿ? ಇಲ್ಲ 32ನೇ ಟೇಬಲ್ಸ್ ಓದ ನೋಡಮ್ಮ ಅಂತೇಳಿ ನಮ್ಮ ಸೂಪರ್ವೈಸರ್ ಮೇಡಮ್ ಕೇಳಿದ್ರು. 32ನೇ ಟೇಬಲ್ಸ್ ಓದಂತೇಳಿ. ಏನು ಓದಿದ್ರು ಹುಡುಗಿ? 40 ತನ ಟೇಬಲ್ಸ್. 5 ಹುಡುಗಿಯರಿಗೆ ನೀವು ಯಾವ ಹುಡುಗಿ ಏನು ಕೇಳ್ರಿ ಸರ್, ಅವರು ಅಷ್ಟು ದಿಟ್ಟತನದಿಂದಿರುವ 5 ಹೆಣ್ಣು ಮಕ್ಕಳು ತಾಯಿ, ಕೂಲಿ ಕೆಲಸ ಮಾಡೋ ಅಮ್ಮ ಇವತ್ತು ನಮ್ಮ ಸ್ಕೂಲ್ ಒಳಗೆ ಬಂದು ಅಡ್ಮಿಷನ್ ಮಾಡ್ಕೊಂಡು ಹೋದ್ರು. ಫೀ ಕೊಡ್ತೀವಿ ಅಂತಂದಳು. ನಾವು ಫೀ ನಮ್ಮ ಉಪ ಹೆಡ್ಮಾಸ್ಟರ್ ಸರ್ ಅಂದ್ರೆ ಇಂಥವ್ರಿಗೆ ಏನು ಫೀ ತಗೊಂತಾರಿ? ಬ್ಯಾಡ್ರಿ, ನಮ್ಮ ಶಾಲೆಗೆ ರತ್ನಗಳು ಬಂದು ಒಮ್ಮೆ ಪಂಚರತ್ನಗಳು ಬಂದವು. 5 ಹುಡುಗಿಯರು ಅವ್ರ ಮುಂದೆ 5 ಜನ IAS ಆಫೀಸರ್ ಆಗಲೇಬೇಕು. ಅಷ್ಟು ಪ್ರತಿಭಾವಂತರದಾರ 5 ಜನ. ಅವ್ರು ಹಿಂದಿನ ನಾಳೆ ಒಂದು 20 ವರ್ಷದ ನಂತರ ಅವ್ರ ಮೇಲೆ ಒಂದು ಸಿನಿಮಾ ಬರಲೇಬೇಕು. ಯಾಕಂದ್ರೆ ನನಗೆ ಅವ್ರದ್ದು ಲಕ್ಷಣ ನನಗೆ ಇವತ್ತು ಗೊತ್ತಾಗ್ಬಿಟ್ಟದ್ರಿ. ಏನು 5 ಹುಡುಗಿಯರು, ಎಷ್ಟು 5 ಹುಡುಗಿಯರು ತಾಯಿ ಕೂಲಿ ಮಾಡಾಕ್ತ ಇವತ್ತು ನಮ್ಮ ಸ್ಕೂಲ್ ಒಳಗೆ ಬಂದು ಅಡ್ಮಿಷನ್ ತಗೋತಾಳ. ಪ್ರತಿಭಾವಂತ ಹುಡುಗಿಯರು ಅವ್ರು. 20 ವರ್ಷ ಆಯ್ತು ನಾನು ಇವಾಗ ಟೀಚರ್ ಆಗಿ ಕೆಲಸ ಮಾಡ್ತಾ ಇರೋದು. ಇಂಥ ಹುಡುಗಿಯರಿಗೆ ನಾನು ನೋಡೇ ಇರಲಿಲ್ಲ. ಆ ಹುಡುಗಿಯರು ಅನ್ನೋದಕ್ಕಿಂತ ಅವ್ರ ತಾಯಿ ಅಂತವ್ರು, ಅಂತ ತಾಯಿಯವಂತರ ಗುಣ ಇದ್ದವ್ರು ನಾನು ನೋಡೇ ಇಲ್ಲ.
ಟೀಚರ್ ಇದ್ದವ್ರು ಫೀ ಕೊಡ್ಲಿಕ್ಕೆ ನಿಂತು ಹೊಯ್ಕೋತಾರೆ. ಅದು ಎದಕ್ ಫೀ ಇದೆ, ಅದಕ್ಕೆ ಫೀ ಇದೆ, ಗೌರ್ಮೆಂಟ್ ಐತಿ, ಎಲ್ಲ ಫ್ರೀ ಐತೆ, ನೀನ್ ಫೀ ತಗೋತಾರೆ, ನೀನ್ ಹುಚ್ಚುಗೋಟೆ ಅಂತಂದ್ರೆ ನಮ್ಮ ಉಪಾಯ ಮಾಡ್ರಿ ಸರ್. ಇವ್ ನೋಡ್ರಿ, ಇದು ಟೀಚರ್ ಅದ ನಿಂತು ಹೊಯ್ಕೊಳ್ ₹1,000 ಫೀ ಕೊಡ್ಲಿಕ್ಕೆ ಏನಾಗ್ತದೆ ನಿಮ್ಗೆ ಬ್ಯಾನಿ. ಈಗ ಬಾಂಡೆ ತಿಕ್ಕಕ್ಕೆ ಅಮ್ಮ ಇವಳು ಫೀ ಕೊಡ್ತಾ ಅಂತ ಹೇಳಲ್ರಿ. ನಾ ಹೇಳೋದು ಏನ್ರಿ, ಮಾಡುವ ಛಲ ಇರಬೇಕು, ಅಂದಾಗ ರಿಸಲ್ಟ್ ಬರೋದು. ಎಲ್ಲಿ ತನಕ ನೀವು ನಿಮ್ಮ ಬಗ್ಗೆನೇ ನಿಮಗೆ ಕಾಳಜಿ ಇಲ್ಲವೋ, ಎಲ್ಲಿ ತನಕ ನಿಮ್ಮ ಜೀವನದ ಬಗ್ಗೆ ನಿಮ್ಗೆ ಅರಿವು ಆಗುವುದಿಲ್ಲೋ, ಅಲ್ಲಿ ತನಕ ಏನೂ ಯೂಸ್ ಆಗಂಗಿಲ್ಲ ನೋಡ್ರಿ. ಪ್ಲೀಸ್, ದುಡ್ಡ ಇಲ್ಲ ಈ ಶಬ್ದನೇ ಬರಬಾರ್ದು. ನಾನು ಮಾಡ್ಲೇಬೇಕು ಸರ್, ಇದು ನನಗೋಸ್ಕರ ಇದೆ, ಇದು ನನ್ನ ಭವಿಷ್ಯಕ್ಕೋಸ್ಕರ ಇದೆ. ಇಲ್ಲಿ ಈ ಅಮ್ಮ ಇವಾಗ PhD ಮಾಡ್ತಾ ಇದಾರಲ್ಲ, ಇವತ್ತು ಇವ್ರಿಗೆ GRF ಸಿಕ್ಕೈತೇನಿಲ್ಲ ಹೇಳ್ರಿ ನೋಡಮ್ಮ. ಈ ಅಮ್ಮಗೆ ಇವತ್ತು ₹40,000 ಜಸ್ಟ್ ಅಮೌಂಟ್ ಬಂದು ₹10,000 ನನಗೆ ತಗೋರಿ ಸರ್, ಈ ಬಟ್ಟೆಗಾಗಿ ನಿಮ್ಗೆ ನಾನು ಅಮೌಂಟ್ ಹಾಕ್ತೀನಿ ಅಂತ ಆ ಮೆಸೇಜ್ ಮಾಡಿದಮ್ಮ. ಮತ್ತು ನಮ್ಗೆ ಹೆಂಗ್ ಆಗ್ಬಾರ್ದು ಹೇಳ್ರಿ, ಹೆಂಗ್ ಆಗ್ಬಾರ್ದು ಸಂಗಮಂದು? ಅಂದ್ರೆ ಹೇಳೋಣ ಏನಾಗ್ತದ್ರಿ, ಒಮ್ಮೊಮ್ಮೆ ನಿಮ್ಗೆ ಏನೋ ಸರ್ ಹೇಳ್ತಾರ ಅಂದಂಗೆ, ಬಟ್ ಹಂಗಲ್ಲದು. ಸಂಗಮ ಸಿಸ್ಟರ್, ಎಸ್ ನಿನ್ನೆ ಮಾಡ್ಯಾರ ನೋಡ್ರಿ. ಸಂಗಮ ಸಿಸ್ಟರ್ ಅವರಪ್ಪ ಅವರಪ್ಪ ಸಂಗಮ ಸಿಸ್ಟರ್ದು ಈಗ ಆರಾಮಾಗ್ಯದ ಅಂತ ಹೇಳ್ರಿ. ನಿನ್ನೇನು ಹೇಳ್ಯಾರ ನೋಡ್ರಿ, ಸರ್ ನಾನು JRF ಪಾಸ್ ಆಗಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದ್ರೊಳಗೆ ದೇವರು ಕಾಡ್ತಾ ಇದ್ದೇನೆ ಸರ್. ನಮ್ಮ ಅವ್ವ ಅಪ್ಪಗೆ ನಾನು ಚೆನ್ನಾಗಿ ನೋಡ್ಕೋಬೇಕು ಸರ್ ಅಂತಿದ್ದೆ. ಬಟ್ ಆದ್ರೂ ದೇವ್ರು ನಮ್ಮ ಅಪ್ಪಗೆ ಭಾಳ ಕಾಡ್ತಾ ಇದ್ದೇನೆ. ನಾನು ಇನ್ನೂ ಚೆನ್ನಾಗಿ ಓದಿ ಅಪ್ಪನ ಆರಾಮಾಗಿ ನೋಡ್ಕೋತೀನಿ ಸರ್, ನಿಮ್ಮ ಸಪೋರ್ಟ್ ನನಗೆ ಧೈರ್ಯ ಬೇಕು ಸರ್. ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಸರ್ ಜೀವನ ಸಾಕು ಆಗ್ಯದ್ರಿ ಸರ್, ಬಿಟ್ರೆ ಯಾರ ಗತಿ ಸರ್, ನನಗೆ ಸ್ವಲ್ಪ ಭಾಳ ನೋವಿನಿಂದ ಮಾತಾಡಿದ್ರ ಅಮ್ಮ. ಇರ್ಲಿ ಬಿಡು ಅಮ್ಮ, ದುಡ್ಡು ತಗೊಂಡ್ರೆ ಬುಕ್ ಕೊಡಿ ಸರ್, ಇಲ್ಲಾಂದ್ರೆ ಬೇಡ. ಇಲ್ಲ ಸರ್, ಇನ್ನೊಂದು ನನಗೆ ಬುಕ್ ಬೇಕಾಗ್ಯದ, ಬುಕ್ ಕೊಡು ಅಂತಂದಿಡ್ರಿ. ಅದ್ರ ಪುಕ್ಕಟ್ಟು ಕೊಡಬೇಡ್ರಿ, ಬಾರಿ ನನ್ನ ದುಡ್ಡು ಕೊಡ್ರಿ. ನೋಡ್ರಿ ಸರ್ ನನಗೆ ತಿಂಗಳು 39,000 ಬರ್ತಾ ಇದೆ ರೀ ಸರ್, 10,000 ಹಾಕುತ್ತೇನೆ, ನಿಮ್ಮ ಕುಟುಂಬ ಎಲ್ಲರೂ ಬಟ್ಟೆ ತಗೋರಿ ಸರ್, ಪ್ಲೀಸ್ ಸರ್, ಇದು ನನ್ನ ಮನವಿ. ಅಮ್ಮ ಬೇಡ್ರಿ, GRF ಬರ್ತಾ ಇದೆ, ಅಪ್ಪ ಅಮ್ಮ ಅವರೇ ಹೇಳಿದ್ದಾರೆ ಮೊದಲು ಸರ್ ಅವರಿಗೆ ಕೊಡು ಅಂತ. ಮೊದಲಿಗೆ ಬಂದಿದ್ದ ಪೇಮೆಂಟ್ ಸರ್ ಅವ್ರಿಗೆ ಕೊಡ್ರಿ ಅಂತೇಳಿ ಅವ್ರ ಅವ್ವಪ್ಪ ಹೇಳಗತ್ತಾರಂತೆ. ಅಂದ್ರೆ ಇಂಥ ತಂಗಿ ಅದಾರಲ್ರಿ ಅಂತ ನಮ್ಗೆ ಭಾಳ ಬ್ಯಾನ್ ಆಗ್ತದಪ್ಪ, ನನಗೆ ಭಾಳ ಫೀಲ್ ಆಗ್ತದೆ. ನೀವೆಲ್ಲರೂ ದೇವತಾ ಮನುಷ್ಯರು, ನಿಮ್ಮ ಭವಿಷ್ಯಕ್ಕೋಸ್ಕರ ನೀವೆಲ್ಲರೂ ಭಾಳ ಕಷ್ಟಪಡ್ಬೇಕು ನೋಡ್ರಿ. ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ, ಎಲ್ಲವನ್ನ ಬಿಟ್ಟು ಬಿಡ್ರಿ. ಯಾರೂ ಇಲ್ಲ ರೀ. ರಿಸಲ್ಟ್ ಬಂದಾಗೆ ನಿಮ್ ಭವಿಷ್ಯ ಆಗೋದು. ರಿಸಲ್ಟ್ ಬರಲಿಲ್ಲ, ಬರ್ತೈತಿ ರಿಸಲ್ಟ್, ಬರಂಗಿಲ್ಲ ಅಲ್ಲ, ಬರ್ತೈತಿ ರಿಸಲ್ಟ್. ಅದು ಬರೋ ತನಕ ಸ್ವಲ್ಪ ಶಾಂತತೆಯಿಂದ, ಏಕಾಗ್ರತೆಯಿಂದ ನಿಮ್ಮ ಮೇಲೆ ನಿಮಗೆ ಗಮನ ಇಟ್ಟು ಓದ್ಕೊಂತ ಹೋಗಿ. ಉಳಿದವರು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಯಾರೇನೇ ಅಂದ್ರೂ ಯಾರಿಗೂ ಬಾಯಿಯಿಂದ ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಕೀಪ್ ಸೈಲೆಂಟ್ ಆಗಿ ವರ್ಕ್ ಮಾಡ್ರಿ, ಸೈಲೆಂಟ್ ಆಗಿ ಕೆಲಸ ಮಾಡ್ರಿ. ನಿಮ್ಮ ರಿಸಲ್ಟ್ ಬಂದಾಗ ಎಲ್ಲರಿಗೂ ಗೊತ್ತಾಗ್ಬೇಕು. ಅಮ್ಮ ಮಾಡಿ ತೋರಿಸೋಳಲ್ಲ ಸಂಗಮ, ಪುನಿ ಸರ್ ಮಾಡಿದ್ರಲ್ಲ, ಲಕ್ಷ್ಮಣ ಸರ್ ಮಾಡಿದ್ರಲ್ಲ. ನೆಕ್ಸ್ಟ್ ಬಾರಿ ನಿಮ್ಮ ಬಗ್ಗೆ ನಾನು ಕತೆ ಹೇಳಬೇಕು, ನಿಮ್ಮ ಪ್ರೋತ್ಸಾಹದ ನುಡಿಗಳ ಬಗ್ಗೆ ನಾನು ಬೇರೆಯವ್ರಿಗೆ ಹೇಳಬೇಕು. ನೀವು ದೀಪ ಹಚ್ಕೊಡ್ರಿ, ನಿಮ್ಮ ದೀಪ ನಿಮ್ಮ ಮನೆ ಬೆಳಗಲಿ. ಆಮೇಲೆ ಇನ್ನೊಬ್ಬರಿಗೆ ನಿಮ್ಮ ದೀಪನ ನಾನು ಇನ್ನೊಬ್ಬರ ಮನೆಗೆ ದೀಪಕ್ಕೆ ನಾನು ಬೆಳಗ್ತೀನಿ. ಸೊ ಪ್ಲೀಸ್, ಇವರೆಲ್ಲ ಕೃತಜ್ಞತೆಯನ್ನು ವ್ಯಕ್ತ ಮಾಡಿದ್ದಾರೆ. ನಿಮ್ಮಿಂದ ನಾನಿದ್ದೀನಿ, ನೀವೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ನೀವೆಲ್ಲ ನನ್ನ ಬುಕ್ಕನ್ನು ಖರೀದಿ ಮಾಡ್ತಾ ಇದ್ದೀರಿ, ನನ್ನ ಬುಕ್ಕನ್ನು ತೆಗೆದುಕೊಳ್ತಾ ಇದ್ದೀರಿ. ನಿಮ್ಮಿಂದ ನನಗೂ ಆತ್ಮವಿಶ್ವಾಸ ಮೂಡುತ್ತಿದೆ, ನಾನು ಕೂಡ ಬೆಳೆಯುತ್ತಿದ್ದೇನೆ. ಅಷ್ಟೆಲ್ಲ ಪರೀಕ್ಷೆ ಪಾಸಾಗಿ ಸುಮ್ಮನೆ ಕುಳಿತಿದ್ದೆ, ಏನಪ್ಪಾ ಅಂತೇಳಿ ಜೀವನ ಮುಗಿತು ಅಂತೇಳಿ. ಎಲ್ಲಿವರೆಗೆ ಜೀವ ಇದೆಯೋ ಅಲ್ಲಿವರೆಗೆ ಆಸೆ ಇರಬೇಕು. ಒಂದು ಗಾದೆ ಮಾತೈತಿ, ಆಸ್ ಲಾಂಗ್ ಆಸ್ ಯುವರ್ ಲೈಫ್ ಈಸ್ ಸ್ಟಿಲ್ ದೇರ್ ಇಸ್ ಅ ಹೋಪ್. ಜೀವನ ಎಷ್ಟೇ ಜೀವ ಇರುವ ತನಕ ಆಸೆ ಬಿಡಬಾರ್ದು. ಯಾಕಂದ್ರೆ ಜೀವನ ಒಮ್ಮೆ ಬದಲಾವಣೆ, ಟರ್ನ್ ಆಗ್ತದೆ. ಲೈಫ್ ಇಷ್ಟು ವಿಚಿತ್ರ ಐತಲ್ಲ, ಸಡನ್ ಆಗಿ ನಿಮ್ಗೆ ಗೊತ್ತೇ ಆಗಂಗಿಲ್ಲ, ಅಷ್ಟು ಟರ್ನ್ ಆಗ್ತೈತೆ ಲೈಫ್. ಆಶೆ ಮತ್ತು ಬಿಡಲೇಬಾರ್ದು.
ಆದ್ರೆ ಗುರಿ ಮಾತ್ರ ನಾವು ಅದಕ್ಕೋಸ್ಕರ ಕಂಪ್ಲೀಟ್ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ಬೇಕು. ಡೆಡಿಕೇಟೆಡ್ ಅಂದ್ರೆ ಫುಲ್ ಡೆಡಿಕೇಶನ್. ಅದಕ್ಕೆ ಬಿಟ್ರೆ ಮತ್ತು ಎದ್ರ ನೆಟ್ ಎಕ್ಸಾಮ್, ಕುಳಿತ್ರ ಕೆಸೆಟ್ ಎಕ್ಸಾಮ್, ನಿಂತ್ರ ನೆಟ್ ಎಕ್ಸಾಮ್, ಮಲಗಿದ್ರ ನೆಟ್ ಎಕ್ಸಾಮ್, ಓದಿದ್ರ ನೆಟ್ ಎಕ್ಸಾಮ್, ನೀರು ಕುಡಿದ್ರ ನೆಟ್ ಎಕ್ಸಾಮ್, ಊಟ ಮಾಡಿದ್ರ ನೆಟ್ ಎಕ್ಸಾಮ್, ಮನ್ಕೊಂಡ್ರ ನೆಟ್ ಎಕ್ಸಾಮ್. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು 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 ಆಗ್ಬೇಕು, ನೆಟ್ ಆಗ್ಬೇಕು ನೆಟ್ ಆಗ್ಬೇಕು ಸೆಟ್ ಆಗ್ಬೇಕು ಪೊಟ್ಟಾಗ್ಬೇಕು ನೆಟ್ ಆಗ್ಬೇಕು ಪ್ರೊಫೆಸರ್ ಆಗ್ಬೇಕು ಅನ್ನುವ ಹಿಂಗ್ ಪ್ರತಿ ಶ್ವಾಸನೊಳಗಿರ್ಬೇಕು. ಅವಾಗ ಅಣ್ಣ ಹಾಗೆ ಆಗ್ತೀರಿ. ಉಳಿದಕ್ಕೆ ಯಾವುದಕ್ಕೂ ಯು ಡೋಂಟ್ ಗಿವ್ ಯುವರ್ ಟೈಮ್ ಟು ಅದರ್ಸ್. ನಿಮ್ಮ ಟೈಮ್ ಯಾರಿಗೆ ಕುಗ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಟೈಮ್ ನಿಮಗೋಸ್ಕರನೇ ಇರಲಿ. ಏನೋ ಬಹಳ ಅನಿವಾರ್ಯ ಇತ್ತಂದ್ರೆ ಸಹಾಯ ಮಾಡೋ ಟೈಮ್ದಲ್ಲಿ ಸ್ವಲ್ಪ ನಿಮ್ಮ ಸಮಯವನ್ನು ಕೊಟ್ಟು ಬಿಡ್ರಿ. ಬಟ್ ಉಳಿದಿದ್ದು ಪ್ಲೀಸ್ ಅಲ್ಲಿಗತ್ತಿನ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಭಾವನೆಯೊಂದಿಗೆ ನನ್ನ ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.